ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ನ್ಯೂಸ್ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ತಾಲೂಕು ಆಡಳಿತ ಜಿಲ್ಲಾಡಳಿತ ಭವನದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ ಸರಳವಾಗಿ ಸಮುದಾಯದವರು ಉಪಸ್ಥಿತರಿದ್ದು ಆಚರಿಸಿದರು. ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರ ನೇತೃತ್ವದಲ್ಲಿ ಸಮುದಾಯದವರ ಉಪಸ್ಥಿತರಿದ್ದು ಸರಳವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಹಾಗೂ ಸಮುದಾಯದವರು ಹಾಜರಿದ್ದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದರು. ಈ ಸಮಯದಲ್ಲಿ ಸಮುದಾಯದ ವಿರೂಪಾಕ್ಷಪ್ಪರವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮುದಾಯದವರಾದ ಪತ್ರಕರ್ತರುಗಳಾದ ಶಾಂತಮೂರ್ತಿ, ಮಲ್ಲಿಕಾರ್ಜುನ್, ಮಧುಚಂದ್ರ, ಭ್ರಮರಾಭಿಕ ಸಮುದಾಯದ ತಾಲೂಕು ಅಧ್ಯಕ್ಷರು, ದೇವನಹಳ್ಳಿ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ನಾಗೇಶಣ್ಣರವರು, ಮಹಿಳಾ ಮಂಡಳಿ ತಾಲೂಕು ಅಧ್ಯಕ್ಷರು, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ನಮಗೆ ರೇಣುಕಾಚಾರ್ಯರ ಜಯಂತಿ ಆಗಿರ್ಬೋದು, ಬಸವೇಶ್ವರರ ಜಯಂತಿ ಆಗಿರ್ಬೋದು, ಈ ಜಯಂತಿಗಳ ವಿಚಾರವಾಗಿ ದಿನಾಂಕಗಳು ಪ್ರತಿ ವರ್ಷವೂ ಸಹ ಬದಲಾವಣೆ ಆಗ್ತಾನೆ ಇರುತ್ತೆ. ಯಾಕೆ ಬದಲಾವಣೆ? ಎಲ್ಲರೂ ಸಹ ಸಮಾನತೆಯನ್ನ ತೋರ್ಬೇಕು, ಸಮಾನತೆಯಿಂದ ಬಾಳ್ಬೇಕು ಅನ್ನೋ ಒಂದು ಸಿದ್ಧಾಂತವನ್ನ ಸೃಷ್ಟಿ ಮೂಲದಲ್ಲೇ ಆದಿಜಗದ್ಗುರು ರೇಣುಕಾಚಾರ್ಯರು ಅವರು ಮಹಾನ್ ಸಂದೇಶವನ್ನು ನೀಡಿದ್ರು. ಮಾನವ ಧರ್ಮ ಈಗಲೂ ನಾವು ಒಂದ್ಸಾರಿ ಕೊಲ್ಲಿಪಾಕಿ ತೆಲಂಗಾಣ ರಾಜ್ಯದ ನೆಲ್ಲಗೊಂಡ ಜಿಲ್ಲೆಯ ಕೊಲ್ಲಂಪಾಕಿಗೆ ಹೋಗಿದ್ವಿ. ಅಲ್ಲಿ ಸಾವಿರಾರು ವರ್ಷಗಳಿಂದಲೇ ಆಗಿದ್ದಂತ 16-18 ಉಪಜಾತಿಗಳೇನಿದ್ರು, ಆ 16-18 ಉಪಜಾತಿಗಳು ಸಹ ಒಂದೊಂದು ಮಠಗಳನ್ನು ಸ್ಥಾಪನೆ ಮಾಡಿ ಅವರೆಲ್ಲರನ್ನೂ ಸಮಾನತೆಗೆ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನ ಆದಿಜಗದ್ಗುರು ರೇಣುಕಾಚಾರ್ಯರು ಆ ಕೊಲ್ಲಂಪಾಕಿಯಲ್ಲಿದ್ದಂತ ಹಳೆಯ ಮಠಗಳ ಸಹ ಬಗ್ಗೆ ಮಾಡೋಣ. ಎಷ್ಟು ಒಂದು ವರ್ಷದಲ್ಲಿ ಹೊರಗೆ ಹೋಗೋದೇ ಇರಲಿಲ್ಲ. ಇಲ್ಲಿ ಚಿಕ್ಕಮಠದಲ್ಲಿ ಮೊನ್ನೆ ಅಂಬೇಡ್ಕರ್ ಭವನದಲ್ಲಿ ಮಾಡೋಕ್ಕೆ ಅಚ್ಚುಕಟ್ಟಾಗಿ ಮಾಡಿದ್ವಿ. ಮುಂದೆ ಬಂದು ನಾವು ಮಾಡೋ ಬೆಳೆಯುತ್ತೀವಿ. ಯಾರು ಮುಂದೆ ಬಂದಿಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ. ಈಗ ಸನ್ಮಾನ್ಯ ಜಗದ್ಗುರು ರೇಣುಕಾಚಾರ್ಯ ಹುಟ್ಟಿದ್ದು ಆಂಧ್ರದ ಕದ್ರಿಕೆ ಎಂಬ ಗ್ರಾಮದಲ್ಲಿ, ಆಂಧ್ರ ಪ್ರದೇಶ ಕದ್ರಿಕೆ ಮೊದಲು ಕದ್ರಿ ಎಂಬ ಪಟ್ಟಿಲ್ಲ, ಕದ್ರಿಕೆ ಎಂಬ ಗ್ರಾಮದಲ್ಲಿ ಹುಟ್ಟಿದ್ರು. ಅವ್ರ ಇಲ್ಲಿ ವಿಶ್ವ ಖ್ಯಾತರು. ಅವರ ಹಲವಾರು ಈ ವೀರೇಶ ಹುಟ್ಟಾಕಿದೆ. ಅವರು ನಮ್ಮ ಉಸ್ಮಾನಹಳ್ಳಿ ಮಠ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳ ಮಠ ಅಂತ ನಮ್ಮ ಉಸ್ಮಾನಹಳ್ಳಿಗಳು ಅಲ್ಲಿಗೂ ನಡೀತಾ ಇರ್ತದೆ. ಬ್ರಹ್ಮರಥೋತ್ಸವ ಎಲ್ಲ ನಡೀತಾ ಇರ್ತದೆ, ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಕಾಲೇಜು ಇದೆ. ಆ ಒಂದು ವಂಶಸ್ಥ ಅಂದರೆ ನಮ್ಮ ಪ್ರತಿಭಟನೆ ವೀರೇಶ ಲಿಂಗಾಯತದ್ದು ಒಂದು ಮೂಲ ಮೂಲ ಪುರುಷರು. ಅದನ್ನಾಗಿ ಇವರು ಜಗದಲ್ಲಿ ಬಂದರೂ ಕೂಡ ಹಲವಾರು ಜನರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕವಾಗಿ ಅವರ ಒಂದು ಚೆನ್ನಾಗಿ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದೆ. ಬೆಂಗಳೂರಿಗೆ ಗೊತ್ತಾಗೋ ಜನ ರೇಣುಕಾಚಾರ್ಯ ಕಾಲೇಜ್ ಅಂದಾಗ ಎಲ್ಲ ಗೊತ್ತಾಗ್ತಾ ಇದೆ ಜಗತ್ತಿಗೆ. ರೇಣುಕಾಚಾರ್ಯ ಗೊತ್ತಾಗ್ತಾ ಇಲ್ಲ ಯಾರು. ಈ ಒಂದು ಶಿಕ್ಷಣ ಸಂಸ್ಥೆಗಳಾಗ್ಬೋದು ಅಥವಾ ಇದು ನೆರೆದಿದ್ದರೆ ನೋಡಿ ಎಲ್ಲ ಈ ವರ್ಷ ನಾನು ವಿಚಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಬರಬೇಕು, ಈಗ ಬಂದರೆ ನಾವೇನು ಮಾಡ್ತೀವಿ, ನಾವು ಇನ್ನು ಹುಮ್ಮಸ್ಸ ಕೆಲಸ ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಸಮಾಜದ ನೀವು ಪ್ರಚಾರ ಮಾಡ್ತಾ ಇರ್ತದೆ. ಜನರೆಲ್ಲ ನಾವು ರೇಣುಕಾಚಾರ್ಯ ಇರ್ತವಂತೆ, ಇವರಿಗಿದ್ರಂತೆ, ಇಷ್ಟೆಲ್ಲ ಇವರಿಂದ ಸಮಾಜಕ್ಕೆ ಒಳ್ಳೆಯದಾಗಿದೆ, ಇವ್ರನ್ನ ನಾವು ಇದು ಮಾಡಬೇಕಾಗ್ತದೆ. ಅದರ ನಂತರ ಅವರ ಒಂದು ಮಾರ್ಗದರ್ಶನ ಪಡೆದು ನಾವು ಸಮಾಜನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂದ್ಬಿಟ್ಟು ನಮಗೆಲ್ಲರಿಗೂ ಅನಿಸ್ತದೆ. ಆ ಥರ ಒಂದೊಂದು ಜನ್ಮದಿನ ನಮ್ಮನ್ನು ನೋಡಿ ತಿಂಗಳಿಗೆ ಒಂದು 5-6 ಇರ್ತದೆ. ನಾವೆಲ್ಲ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಯಾವುದೂ ಬಿಟ್ಟಿಲ್ಲ. ಕೆಲವು ಸಮಯದಲ್ಲಿ ಮುಂದೆ ಬಂದರೆ ನಮ್ಮ ಅಂಬೇಡ್ಕರ್ ಬಂದರೆ ಭಾಳ ಜೋರಾಗಿ ಮಾಡ್ತೀವಿ. ಕಡಿಮೆ ಬಂದಾಗ ಏನು ಮಾಡ್ತೀವಿ, ಇಲ್ಲೇ ಮಾಡ್ತೀವಿ. ಇಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಈಗ ವೇಮನ ಜಯಂತಿ ನೋಡಿರಿ, ನಾನು ವೇಮನ ಜಯಂತಿನೇ, ನಾನು ಒಬ್ಬ ರೆಡ್ಡಿ ಜನ ಅಂತಲ್ಲ, ಯಾರು ಇಲ್ಲ, ನಾನು ಒಬ್ಬನೇ ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ, ದೇವನಹಳ್ಳಿ ಜನಸಂಖ್ಯೆ ಇಲ್ಲ ಅಂದ್ಬಿಟ್ಟು ನಮಗೆ ಜೋರಾಗಿ ಮಾಡಿದ್ದು ಅಷ್ಟೇ ಕೂಡ ಆಗಲ್ಲ. ನೀವು ಒಂದು ಎದ್ದು ಬರಬೇಕು. ನಮ್ಮವರೊಂದು 100 ಜನ ನಾನು ಜೋರಾಗಿ ಮಾಡ್ತಾ ಇದ್ದೆ. ಆ ಥರ ಅದೇನು ಮಾಡೋಕ್ಕಲ್ಲ. ನಮಗೆ ನೀವೆಲ್ಲ ಬಂದು ನಮಗೆ ಈ ಥರ
ನಾವಿಷ್ಟು ಜನಸಂಖ್ಯೆ ಇದ್ದೀವಿ ಸರ್ ದೇವನಹಳ್ಳಿಯಲ್ಲಿ ಅಥವಾ ಸುತ್ತಮುತ್ತ ಗ್ರಾಮಗಳಲ್ಲಿ ರೇಣುಕಾಚಾರ್ಯ ಜಗದ್ಗುರು ರೇಣುಕಾಚಾರ್ಯ ಜಯಂತಿನ ಭಾಳ ಅದ್ದೂರಿ ಮಾಡಬೇಕು ನಮ್ಮ ತಾಲೂಕು ಪಟ್ಟಿದ್ದಾರೆ. ಖಂಡಿತವನ್ನು ಸಾಕಾರ ಮಾಡ್ತೀವಿ. ಭಾಳ ಚೆನ್ನಾಗಿ ಮಾಡೋಣ, ಅದ್ದೂರಿ ಮಾಡೋಣ. ಅವರ ಒಂದು ಆದರ್ಶ ನೀತಿಗಳನ್ನ ನಾವೆಲ್ಲ ಅಳವಡಿಸ್ಕೊಂಡು ಭಾಳ ಚೆನ್ನಾಗಿ ವಿಜೃಂಭಣೆ ಆಚರಣೆ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಆಗಮಿಸಿದ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಅನಿಸಿದೆ. ಆದಮೇಲೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಹಾಗೂ ಜಗದ್ಗುರು ರೇಣುಕಾಚಾರ್ಯ ಜಯಂತಿಗೆ ಆಗಮಿಸಿದ ಎಲ್ಲ ಸಮಾಜ ಬಂಧುಗಳಿಗೆ ಮತ್ತು ಸಮಾಜದಲ್ಲಿ ಧರ್ಮ ಇರ್ತಕ್ಕಂಥ ವೀರಶೈವ ಮತಸ್ಥಾಪಕರಾದಂತಹ ರೇಣುಕಾಚಾರ್ಯರ ಬಗ್ಗೆ ಸಾಕಷ್ಟು ಅತ್ಯಂತ ಹರ್ಷದಾಯವನ್ನ ವ್ಯಕ್ತಪಡಿಸಿ ಮಾನ್ಯ ಪ್ರಧಾನಮಂತ್ರಿಗಳು ಆ ಸಮಯದಲ್ಲಿ ಆ ವಿಚಾರವನ್ನು ಮಂಡಿಸ್ತಾರೆ. ಈಗಲೂ ಸಹ ಭಾರತ ದೇಶದ ಒಂದೇ ಒಂದು ಪುಣ್ಯಕ್ಷೇತ್ರ ನೋಡಲೇಬೇಕು, ಅದು ಕಾಶಿ. ಅಂತಹ ಕಾಶಿಯಲ್ಲೇ ವೀರಶೈವ ಜಂಗಮ ಮಠ ಆಗಲೇ ಇತ್ತು. ಜಂಗಮವಾಡಿ ಮಠ ಅದು ಬನಾರಸ್ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಾಗ 100 ಎಕರೆ ಭೂಮಿಯನ್ನ ಬನಾರಸ್ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದಕ್ಕೋಸ್ಕರ ಬಿಟ್ಕೊಟ್ಟಂತ ಜಂಗಮವಾಡಿ ಮಠದ ಮೂಲ ಪರಂಪರೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಈಗಲೂ ಸಹ ಜಂಗಮವಾಡಿ ಮಠದ ಜಗದ್ಗುರುಗಳು ಯಾವಾಗಲೂ ಸಹ ಯಾರಾಗ್ತಾರೆ ಅಂದ್ರೆ ಕರ್ನಾಟಕದ ಮೂಲದವರೇ ಆಗ್ತಾರೆ. ಅವರು ಅತ್ಯಂತ ಸಂಸ್ಕೃತದಲ್ಲಿ ಸಾಕಷ್ಟು ವಿದ್ಯಾಚಾರ್ಯ ಸ್ವಾಮೀಜಿಗಳು. ಅಂತಹ ರೇಣುಕಾಚಾರ್ಯರ ಉದಯ ಯಾವ ರೀತಿ ಆಯಿತು, ನಮ್ಮ ಪಂಚಪೀಠಗಳ ಉದಯ ಯಾವ ರೀತಿ ಆಯಿತು ಅಂದ್ರೆ ಪ್ರಸ್ತುತ ತೆಲಂಗಾಣ ರಾಜ್ಯದ ಕೊಲ್ಲಂಪಾರ್ಟಿ ಅಥವಾ ಕೊಲ್ಲಿಪಾರ್ಟಿಯ ಸೋಮನಾಥ ಲಿಂಗದಿಂದ ಆದಿ ಜಗದ್ಗುರು ರೇಣುಕಾಚಾರ್ಯರು ಉದಯಿಸ್ತಾರೆ. ಅವರು ಒಂದು ಧರ್ಮ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಕೊಡ್ತಾರೆ. ಅದೇನು ಅಂದ್ರೆ ವಿರೋಧ ರಹಿತಂ ವೀರಶೈವಂ, ಯಾರನ್ನೂ ವಿರೋಧಿಸದವರು, ಎಲ್ಲರನ್ನೂ ಸಮವಾಗಿ, ಎಲ್ಲರನ್ನೂ ಜೊತೆಯಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ದೇವರುಗಳ ನಾಡು ವಿಜಯಪುರ ಪಟ್ಟಣದಲ್ಲಿ ದಿನಾಂಕ 14/3/2025 ಶುಕ್ರವಾರದಂದು ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವವನ್ನು ವಹಿನಿಕುಲ ಕ್ಷತ್ರಿಯವರಿಂದ ನಡೆಯುತ್ತದೆ ಹಾಗೂ ದಿನಾಂಕ 14/3/2025 ಶುಕ್ರವಾರ ಶ್ರೀ ಚನ್ನಕೇಶವ ಸ್ವಾಮಿಯವರ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ನಡೆಯುವ ಶುಭ ಕಾರ್ಯಕ್ರಮಗಳಿಗೆ ಶುಭ ಕೋರುತ್ತಿರುವ ತರಕಾರಿ ವ್ಯಾಪಾರಿಗಳು, ಸಮಾಜ ಸೇವಕರಾದ ವಿಜಯಪುರ ವೈನಿಕುಲ ಕ್ಷತ್ರಿಯರಾದ ಎಸ್ ಸೋಮಶೇಖರ್ ಅವರು, ಚಿಕ್ಕನಹಳ್ಳಿ ಗುತ್ತಿಗೆದಾರರಾದ ಶಿವಣ್ಣರವರು, ವಿಜಯಪುರದ ಶ್ರೀನಿವಾಸ್ ಕುಮಾರ್ ರವರುಗಳು ಶುಭ ಕೋರಿ ಶುಭ ಹಾರೈಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭ ಕೋರಿದ ಚಿಕ್ಕನಹಳ್ಳಿ ಗುತ್ತಿಗೆದಾರರಾದ ಶಿವಣ್ಣರವರು ಮಾತನಾಡಿದರು. ದುರಾಸ್ವಾಮ್ಯ ವರ್ಷ ನಾವೇ ಸ್ವಾಮಿ ಮಾಡೋದ ಸ್ವಾಮಿ ಎಲ್ಲನೂ ವರ್ಷ ನಾವೇ ಮಾಡ್ತಾ ಇದ್ದೀವಿ ಸಮಯ. ವಿ ಸೋಮಣ್ಣನವರು ಬಿಟ್ಟು ಹೊರತು ತರಕಾರಿ ತೊಗಟು ವ್ಯಾಪಾರದಾರರು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಮತ್ತು ಸ್ವಾಮಿ ಚನ್ನಕೇಶವ ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಹಾಗೂ ರೈತರಿಂದ ಬೀಡು ಖರೀದಿಯನ್ನು 4 ರಿಂದ 6 ರೂಪಾಯಿವರೆಗೂ ಖರೀದಿ ಮಾಡಿ ರೈತರಿಗೆ ಹಣವನ್ನು ಸಲ್ಲಿಸುತ್ತಾರೆ. ಸೋಮಣ್ಣವರು ಭಗವಂತನು ತನ್ನುವುದನ್ನು ಆಯಸ್ಸು ಆರೋಗ್ಯ ನೀಡಲೆಂದು ಭಗವಂತನಲ್ಲಿ ರೈತ ಬಾಂಧವರು ಕೋರುತ್ತಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಯವರ ನ್ಯಾಯಾಲಯ ಸಭಾಂಗಣದಲ್ಲಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಅವರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ವಿಠಲ್ ಕಾವಳೆ, ಮುಖ್ಯ ಯೋಜನಾ ಅಧಿಕಾರಿ ರಾಮಕೃಷ್ಣಯ್ಯ, ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕ ರಾಜೀವ್ ಸುಲೋಚನಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪುರಸಭೆಗೆ ನೂತನವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಭವ್ಯ ಮಧುರವರ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪರವರನ್ನ ಮತ್ತು
ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಸಮಾಜ ಸೇವಕರು ದಾನಿಗಳಾದ ದ್ಯಾವರಹಳ್ಳಿ ಶಾಂತಕುಮಾರ್ ವೀರ್ ಅವರನ್ನ ವಿಜಯಪುರ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭೇಟಿ ಮಾಡಿ ಅಭಿನಂದನೆಗಳನ್ನ ವಿಜಯಪುರ ಪುರಸಭೆ ನೂತನ ಅಧ್ಯಕ್ಷರಾದ ಭವ್ಯ ಮಧುರ್ ಅವರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರಾದ ಬಿ ಚೇತನ್ ಗೌಡರವರು ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರುಗಳಾದ ಎಂ ಸತೀಶ್ ಕುಮಾರ್ ಮಂಜುಳಮ್ಮ ಆಯಿಷಾ ಸೈಫುಲ್ಲಾ ಮಾಜಿ ಪುರಸಭೆ ಸದಸ್ಯರುಗಳಾದ ಮುನಿಚಿನ್ನಪ್ಪ ಆರ್ ಮುನಿರಾಜು ಸಂಪತ್ ಕುಮಾರ್ ಮುನಿಕೃಷ್ಣಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಕೆಎಂ ಮಧು ಸೊನ್ನೇಗೌಡ ಸೈಫುಲ್ಲಾ ಸಜ್ಜದ್ ಇನ್ನಿತರರು ಭಾಗವಹಿಸಿ ಅಭಿನಂದಿಸಿ ಗೌರವಿಸಿದರು. ಇಂದು ವಿಜಯಪುರ ಪಟ್ಟಣದ ಪುರಸಭೆಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಕಾಂಗ್ರೆಸ್ ಮುಖಂಡರುಗಳಾದ ಮತ್ತು ಪುರಸಭೆ ಸದಸ್ಯರುಗಳು ಭೇಟಿ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದರು. ಸಚಿವರು ಶ್ರೀ ಕೆಎಚ್ ಮುನಿಯಪ್ಪನವರ ಪುತ್ರ ನರಸಿಂಹರಾಜುರವರಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ದಾನಿಗಳು ಸಮಾಜ ಸೇವಕರಾದ ಶಾಂತಕುಮಾರ್ ವಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮ ಪಂಚಾಯಿತಿಯ ತಿಮ್ಮನಹಳ್ಳಿಗೆ ಭೇಟಿ ಮಾನ್ಯ ಶಾಸಕರಿಗೆ ಸಾರ್ವಜನಿಕರು ಕುಡಿಯುವ ಅಹವಾಲು ಸಲ್ಲಿಸಿದರ ಕುರಿತು ದೇವನಹಳ್ಳಿ ತಾಲೂಕು ಪಂಚಾಯತ್ ಕಾರ್ಯಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಸಿಎಸ್ ರವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಬೆಸ್ಕಾಂ ಎಇಇ ರವರ ಜೊತೆ ಮಾತನಾಡಿ ಅಧಿಕಾರಿಗಳನ್ನು ಕರೆಸಿ ವಿದ್ಯುತ್ ಸಂಪರ್ಕ ಮತ್ತು ಮೀಟರ್ ಅಳವಡಿಸಿ ಬೋರ್ವೆಲ್ನಿಂದ ಓವರ್ ಹೆಡ್ ಟ್ಯಾಂಕ್ಗೆ ಸಂಪರ್ಕ ಕಲ್ಪಿಸಿ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಲು ಅನುವು ಮಾಡಿಕೊಡಲಾಯಿತು. ಊರಿನ ಜನರು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಸಿಎಸ್ ರವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಮ್ಮ ನಾರಾಯಣಸ್ವಾಮಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ದೇವರಾಜ್ ಆರ್ಡಬ್ಲ್ಯೂಎಸ್ ಬೆಸ್ಕಾಂ ಅಧಿಕಾರಿಗಳು ಲೈನ್ಮ್ಯಾನ್ ಕಾರ್ಯದರ್ಶಿ ಸುಜಾತ ಟಿಎಇ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.